Express with Arjun. ಅನ್ಎಡಿಟೆಡ್ ಆರ್ಜೆ ನೇತ್ರ ಜೊತೆ ರೇಡಿಯೋ ಸಿಟಿಯಲ್ಲಿ ನಾನ್ ನೇತ್ರ. ನಮಸ್ಕಾರ, ನಾನು ಫಣಿ ರಾಮಚಂದ್ರ ಮಾತಾಡ್ತಾ ಇರೋದು. ನೀವು ಕೇಳ್ತಾ ಇದ್ದೀರಾ ಸ್ಟಾರ್ ಎಕ್ಸ್ಪ್ರೆಸ್ ನೇತ್ರ ಜೊತೆ ರೇಡಿಯೋ ಸಿಟಿ 91.1 ರಲ್ಲಿ. ಕಿಲೋನ ಒಳಗಡೆ ಅವಳು ಕಣ್ಣೆದುರುಗಡೆ ಬೆಂಕಿ ಮದುವೆ ಸುತ್ತಾ ಇದ್ದಾಗ ಹತ್ಕೊಂಡ್ಬಿಡುತ್ತೆ, ಸುಟ್ಟೋಗ್ತಾಳೆ. ಅದನ್ನ ನೋಡಿ ಅವನಿಗೆ ತಲೆ ಕೆಟ್ಟೋಗುತ್ತೆ. ಓಕೆ, ಅದನ್ನ ಇವರು ತಗೊಂಡಿದ್ದು. ಅವನು ಸಿಂಗರ್, ಅವನು ಗಿಟಾರ್ ಇಟ್ಕೊಂಡು ಹಾಡ್ತಾ ಇರ್ತಾನೆ. ಎಲೆಕ್ಟ್ರಿಕ್ ಗಿಟಾರು ಶಾರ್ಟ್ ಆಗ್ಬಿಟ್ಟು ಅವಳು ಸುಟ್ಟೋಗ್ಬಿಡ್ತಾಳೆ. ಅವನು ಹುಚ್ಚ ಆಗ್ತಾನೆ ಅಂತ. ನಮ್ದ್ರಲ್ಲಿ ಅವನು ಹುಚ್ಚ ಆಗಕ್ ಚಾನ್ಸ್ ಇಲ್ಲ, ಅವನು ಹುಚ್ಚಾನೇ ಅಲ್ಲ. ಫಸ್ಟ್ ಪಾಯಿಂಟ್, ನಾವು ಯಾಕಂದ್ರೆ ಕೋಮನ್ ಮಿಕ್ಸ್ ಮಾಡಿದ್ವಿ, ಸೊ ಹಂಗಾಗಿ ಅವನು ಹುಚ್ಚ ಅಲ್ಲ, ಹುಚ್ಚನ್ ತರ ಆಕ್ಟ್ ಮಾಡ್ತಾನೆ. ಸೊ ಸಿನಿಮಾ ಸೂಪರ್ ಹಿಟ್ ಆಗೋಯ್ತು, ತುಂಬಾ ಇಷ್ಟ ಆಗೋಯ್ತು ಜನಕ್ಕೆ. ಪಿಕ್ಚರ್ 100 days ಹೋಯ್ತು. 100 days ಹೋಗಾದ್ಮೇಲೆ ನಮ್ಗೊಂದು ಇದು ಬಂತು, ವಾಯ್ಸ್ ಫುಲ್ ಪಕ್ಕ ವಾಯ್ಸ್ ಬಂತು, ಸೊ ರಾಮಚಂದ್ರನ್ ಕತೆ ಅಂತ. ಅವಾಗ ಈ ಮತ್ತೆ ಹಾಡುತ್ತಕ್ಕೆ ಹೋಗಿಲ್ಲ ಅಂತ ಒಂದು ಪಿಕ್ಚರ್ ಮಾಡಿದ್ರಲ್ಲ ಶಂಕರ್, ಅವರು ಕತೆಗೋಸ್ಕರ ಹುಡುಕ್ತಾ ಇದ್ರು. ಕತೆ ರಾಮಚಂದ್ರನ್ ಕೇಳೋಣ, ಯಾಕೆ ಯಾರ್ಯಾರನ್ನು ಕೇಳಿದ್ವಲ್ಲ, ರಾಮಚಂದ್ರ ಕತೆ ಇದೆಯೇನ್ರಿ ಅಂತ ಕೇಳಿದ ನನ್ನ ಹತ್ರ. ನಾನು ಇದೆಯಪ್ಪ, ನನಗೆ ಅವಾಗ ಈ ಡಾಕ್ಟರ್ ರಾಜ್ಕುಮಾರ್ ಬರ್ದಿದ್ನಲ್ಲ, ಅದನ್ನ ಸಿನಿಮಾ ಮಾಡಿದ್ರೆ ಫಸ್ಟ್ ಕ್ಲಾಸ್ ಆಗಿರುತ್ತೆ, ಎಲ್ಲ ಹೊಸ ಸನ್ನಿವೇಶಗಳೇ ಅದರಲ್ಲಿ ಇರೋದು. ಅದನ್ನ ಹೇಳಿ, ಅದು ಒಬ್ಬ ಲೈಫ್ ಕ್ಯಾರೆಕ್ಟರ್ನೇ, ನಮ್ಮೂರಲ್ಲಿ ಇದ್ದಂತ ಒಂದು ಕ್ಯಾರೆಕ್ಟರ್ದೇ ಲೈಫ್ ಸ್ಟೋರಿನೇ ಅದು ಕೂಡ. ಓಕೆ, ಸೊ ಹಂಗಾಗಿ ಅದನ್ನ ಕತೆ ಹೇಳಬೇಕಂತ ಕತೆ ಹೇಳುವಂತ ಹೇಳಿದೆ ಪ್ರೊಡ್ಯೂಸರ್ಗೆ. ಅವ್ರು ತುಂಬಾ ಇಷ್ಟ ಆಯ್ತು. ಸರಿ ಭಾರ್ಗವ ಸರ್ಗೆ ಹೇಳ್ಬೋಣ ಅಂತ ನಾನು ಭಾರ್ಗವ ಸರ್ಗೆ ಹೇಳಿದ್ವಿ. ಭಾರ್ಗವ ತುಂಬಾ ಇಷ್ಟಪಟ್ರು. ಸರಿ ವಿಷ್ಣುಗೆ ಹೇಳ್ಬೋಣ. ವಿಷ್ಣುವರ್ಧನ್ ಕತೆ ಹೇಳು. ಅದು ಅವತ್ತು ಏನು ಮೂಡಲ್ಲಿ ಇದ್ರೋ ವಿಷ್ಣುವರ್ಧನ್ ಅವರು ಗೊತ್ತಿಲ್ಲ. ಅವರು ಆ ಕತೆ ಕೇಳಿ ಸಿಕ್ಕಾಪಟ್ಟೆ ಒಂಥರ ಹತ್ಬಿಟ್ರು. ಏನೋ ಇಂಥ ಟ್ಯಾಲೆಂಟಿಗೆ ನಾವು ಮೊದಲೇನೆ ಎನ್ಕರೇಜ್ ಮಾಡ್ಲಿಲ್ವಾ ಅಂತ ಅಂದ್ಬಿಟ್ಟು ಅಷ್ಟೆಲ್ಲ ಹತ್ಬಿಟ್ರು. ತುಂಬಾ ಇದಾಗಿ ಬಿಹೇವ್ ಮಾಡಿದ್ರು. ಅವೆಲ್ಲ ಹೇಳಿದ್ರೆ ಸತ್ಯಕ್ಕೆ ದೂರ ಅನ್ಸೋ ಲೆವೆಲ್ಗೆ ಅದು ಇಲ್ಲಾಜಿಕಲ್ ಆಗಿ ನಡೀತಾ ಹೋಗ್ತೀನಿ ಸನ್ನಿವೇಶಗಳು. ಅಂದ್ರೆ ಯಾವ ತರ? ನಮ್ದೆಲ್ಲ ಸಂಬಂಧ ಚೆನ್ನಾಗಿತ್ತು, ಅದೆಲ್ಲ ಇಂಟರ್ವಲ್ ಪಾಯಿಂಟ್ ಹಾಗೆ ತಕ್ಷಣ ಇಂಟರ್ವಲ್ ಬಿಟ್ಟಿದ ತಕ್ಷಣನೇ ಇಂಟರ್ವಲ್ ಆಯ್ತು. ಭಾರ್ಗವ್ ಅವರು ಹೊರಗಡೆ ಹೋದ್ರು, ಇವರೆಲ್ಲ ಹೊರಗಡೆ ಹೋದ್ರು. ವಿಷ್ಣು ತುಂಬಾ ಎಮೋಷನ್ ಆಗ್ಬಿಟ್ರು. ನನ್ನ ಮಗನೇ ಏನ್ ಕತೆ ಮಾಡಿದ್ಯೋ, ಎಷ್ಟು ಚೆನ್ನಾಗಿ ಮಾಡಿದ್ಯೋ ನನ್ನ ಮಗನೇ, ನಿನ್ನ ಇಂಥ ಟ್ಯಾಲೆಂಟ್ ನಾವು ಸೆಟ್ಟಲ್ಲಿ ತುಂಬಾ ಜಗಳ ಆಡ್ತಾ ಇದ್ವಿ ನಾವು ವಿಷ್ಣುವರ್ಧನ್. ತಾತ್ವಿಕ ಭೇದಗಳು ಜಾಸ್ತಿ ನಮ್ಮಿಬ್ಬರಿಗೂ. ನನ್ನ ಮಗನೇ ಇಂಥ ಇದಿಟ್ಕೊಂಡು ಇದು ಮಾಡಿದ್ಯಲ್ಲ, ಯಾಕೋ ನೀವು ಇದು ಮಾಡಲ್ಲ, ನೋಡಿ ಕೆಲ ಕಾಂಪ್ರಮೈಸ್ ಮಾಡಬೇಕು, ಹೇಳಬೇಕು, ಇಂಥ ಒಳ್ಳೆ ಇದು ಮಾಡ್ಕೊಂಡು ಹಿಂಗಿದ್ಯಾ ನನ್ನ ಮಗನೇ, ಹಂಗೆ ಅಂತ ಹೇಳಿದ್ರು. ಸರಿ ಸರ್, ತುಂಬಾ ಎಮೋಷನಲ್ ಆಗಬೇಡಿ, ತುಂಬಾ ಎಮೋಷನ್ ಆಗಿದ್ರು. ಅದೆಲ್ಲ ಆಯ್ತು. ಸಾರಿ ಕಣೋ, ನಾನು ನಿನ್ಗೆ ಏನೇನೋ ಮಾಡಿದ್ದೀನಿ ಅಂತೆಲ್ಲ ಆ ಥರ ಎಲ್ಲ ಇದಾಗ್ಬಿಟ್ರು, ತುಂಬಾ ಎಮೋಷನ್ ಆಗ್ಬಿಟ್ರು. ಆಯ್ತು. ಸೊ ಆಮೇಲೆ ಇಂಟರ್ವಲ್ ಆದ್ಮೇಲೆ ಕತೆಗೆ ಒಂದು 5 ನಿಮಿಷ ಬಿಟ್ಟಿದ್ವಿ. ಆಮೇಲೆ ತಿರ್ಗಾ ಎಲ್ಲ ಬಂದು ಫುಲ್ ಇಂಟರ್ವಲ್ ಎಲ್ಲ ಆಯ್ತು. ಇಂಟರ್ವಲ್ ಪೂರ್ತಿ ಎಲ್ಲ ಕತೆ ಕೇಳಿದ್ರು. ಡೈರೆಕ್ಟರ್ ಚೆನ್ನಾಗಿದೆ, ಎಲ್ಲರೂ ಚೆನ್ನಾಗಿದೆ ಅಂತ ಹೇಳಿದ್ರು. ಡೈರೆಕ್ಟ್ರು ನನಗೆ ರೂಮಲ್ಲಿ ನೀನು ಇಲ್ಲೇ ಉಳ್ಕೊ ಅಂತ ಹೇಳಿದ್ರು. ಸರ್ ನಾನಲ್ಲಿ ಇದ್ದೆ. ಡೈರೆಕ್ಟರ್ ಸರ್ ನಾನು ಆಮೇಲೆ ಬರ್ತೀನಿ ಸರ್ ಅಂತಂದೆ. ಸರಿ ಅಂದ್ರು. ಡೈರೆಕ್ಟ್ರು ಶಂಕರ್ ಅವರೆಲ್ಲ ಹೋದ್ರು, ಎಲ್ಲರೂ ಇಷ್ಟ ಆಯಿತು. ಆಮೇಲೆ ಬಂದು ವಿಷ್ಣು ನನ್ನ ಪರ್ಸನಲ್ ಕೇಳಿದ್ರು, ನಾನು ಇಷ್ಟೆಲ್ಲ ಟ್ಯಾಲೆಂಟ್ ಇಟ್ಕೊಂಡು ಇಷ್ಟು ವರ್ಷ ಬೇಕಾಯ್ತು ನನಗೆ ಡೈರೆಕ್ಟ್ ಮಾಡೋಕ್ಕೆ, ನೀನು ಡೈರೆಕ್ಟ್ ಮಾಡೋಕ್ಕೆ ರೆಡಿ ಇದೆಯಾ ಹೇಳು ಅಂತ ಕೇಳಿದ್ರು. ನಮಸ್ಕಾರ, ನಾನು ಫಣಿ ರಾಮಚಂದ್ರ ಮಾತಾಡ್ತಾ ಇರೋದು. ನೀವು ಕೇಳ್ತಾ ಇದ್ದೀರಾ ಸ್ಟಾರ್ ಎಕ್ಸ್ಪ್ರೆಸ್ ನೇತ್ರ ಜೊತೆ ರೇಡಿಯೋ ಸಿಟಿ 91.1 ರಲ್ಲಿ. Stars Express with Arjun. ಅನ್ಎಡಿಟೆಡ್ ಆರ್ಜೆ ನೇತ್ರ ಜೊತೆ ರೇಡಿಯೋ ಸಿಟಿಯಲ್ಲಿ ನಾನ್ ನೇತ್ರ.